ನಮಸ್ಕಾರ. ಇವತ್ತು ಸೋಷಿಯಲ್ ಮೀಡಿಯಾ ಹೇಗಿದೆ ಅಂತ ನಿಮ್ಗೆ ಗೊತ್ತೇ ಇದೆ. ಸೊ ಅದ್ರ ಬೇಸ್ ಮೇಲೆ ಏನಾದರೂ ಉದಯ ಸೂರ್ಯ ಸಿನಿಮಾ ಕತೆ ಹೋಗುತ್ತಾ ಹೇಗೆ ಅಂತ, ಯಾಕಂದ್ರೆ ಹುಡುಗಿರ ಬಗ್ಗೆ ಸಿಕ್ಕಾಪಟ್ಟೆ ನೆಗೆಟಿವ್ ಕೂಡ ಇದೆ ಒಂದ್ ಕಡೆ. ಅದ್ರ ಬಗ್ಗೆ ನೀವು ಹೇಳೋದಾದ್ರೆ ಒಬ್ಬೊಬ್ಬರಿಗೆ ಹೇಳಿ. ನೀವು ಹೇಳಿದಾಗೆ ತುಂಬಾ ಬೇರೆ ಬೇರೆ ತರ ರೀಲ್ಸ್ ಎಲ್ಲ ಮಾಡ್ತಿರ್ತಾರೆ. ಓಕೆ ಫೈನ್, ಒಳ್ಳೆ ಕಂಟೆಂಟ್ ಮಾಡಿ ಬೇಡ ಅನ್ನಲ್ಲ. ಆ ಥರ ಎಕ್ಸ್ಪೋಸ್ ಮಾಡ್ಕೊಂಡು ಮಾಡೋದು ಅಂಥದ್ದು ಅದು ಅವಶ್ಯಕತೆ ಇಲ್ಲ ಅನ್ಸುತ್ತೆ. ದೇ ಆರ್ ಸೋ ಮೆನಿ ಥಿಂಗ್ಸ್ ಎಕ್ಸ್ಟ್ರೀಮ್ ಲೆವೆಲ್ಗೆಲ್ಲ ಮಾಡ್ತಾರೆ, ಅದೆಲ್ಲ ಅವಶ್ಯಕತೆ ಇಲ್ಲ. ಸೋಷಿಯಲ್ ಮೀಡಿಯಾ ಪಾಸಿಟಿವ್ ಆಗೂ ಇದೆ, ನೆಗೆಟಿವ್ ಆಗೂ ಇದೆ. ನೀವು ಯಾವ ಥರ ತಗೊಳ್ತೀರಾ ಅನ್ನೋದು ನಿಮಗೆ ಬಿಟ್ಟಿತ್ತು. ಅಂದರೆ ಎಕ್ಸ್ಪೋಸ್ ಮಾಡೋದು ನಿಮ್ಮ ಪ್ರಕಾರ ರಾಂಗ್ ಅಂತ? ಎಕ್ಸ್ಪೋಸ್ಗೂ ಒಂದು ಲಿಮಿಟೇಷನ್ ಇದೆ, ಸೊ ಅದನ್ನ ಮೀರಬಾರ್ದು ಅಂತ ಹೇಳಿದಷ್ಟೇ. ಅಂದ್ರೆ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಎಕ್ಸ್ಪೋಸ್ ಮಾಡಿದ ತಕ್ಷಣ ನಮ್ಗೆ ಏನೋ ಚಾನ್ಸ್ ಸಿಕ್ಬಿಡುತ್ತೆ. ಸೊ ನಮ್ಗೆ ಓಕೆನಪ್ಪ ಇವಾಗ ಏನೋ ಬಟ್ಟೆ ಬಿಚ್ಕೊಂಡು ನಾವು ರೀಲ್ಸ್ ಮಾಡ್ಬಿಟ್ರೆ ನಮ್ಗೆ ಚಾನ್ಸಸ್ ಸಿಗುತ್ತೆ ಅನ್ಕೊಳ್ಳೋದೆಲ್ಲ ನಿಜವಾಗ್ಲೂ ತಪ್ಪು. ಯಾಕೆಂದ್ರೆ ಇವಾಗ ಎಷ್ಟೋ ಹೀರೋಯಿನ್ಸ್ಗಳು ಅಥವಾ ಓಕೆ ಅವ್ರವ್ರ ಕಂಫರ್ಟಬಲ್ ಅವ್ರ ಏನ್ ಬಟ್ಟೆ ಹಾಕ್ತಾರೆ ಅಥವಾ ಮತ್ತೊಂದು ಅನ್ನೋದು. ಬಟ್ ಆದ್ರೆ ಇವಾಗ ಎಷ್ಟೋ ಜನ ಫುಲ್ ಬೋಲ್ಡ್ ಆಗಿರ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ನಾವೆಲ್ಲರೂ ನೋಡೋತರ. ಬಟ್ ಆದ್ರೆ ಅವ್ರು ಮಾಡಿರೋ ಸಿನಿಮಾಗಳಲ್ಲಿ ಯಾವ್ದು ಆತರ ಬೋಲ್ಡ್ ಆಗಿರಲ್ಲ. ಸೊ ಫುಲ್ ಟ್ರೆಡಿಷನಲ್ ಕ್ಯಾರೆಕ್ಟರ್ ಇರುತ್ತೆ. ಹಂಗಿದ್ರೆ ಇವಾಗ ಬೋಲ್ಡ್ ಆಗಿರೋದನ್ನ ನೋಡ್ಬಿಟ್ಟು ಕ್ಯಾರೆಕ್ಟರ್ ಕೊಡ್ತಾರೆ ಅಂದ್ರೆ ಬೋಲ್ಡ್ ಕ್ಯಾರೆಕ್ಟರ್ ಮಾಡ್ತಾರಲ್ವಾ. ಬಟ್ ಅಲ್ಲಿ ಆತರ ಎಷ್ಟೋ ಆಗಿರಲ್ಲ. ಸೊ ಇಲ್ಲಿ ಎಕ್ಸ್ಪೋಸ್ ಅಥವಾ ಇನ್ನೇನೋ ನಾವು ಬೋಲ್ಡ್ ಆಗಿದ್ರೆ ಕ್ಯಾರೆಕ್ಟರ್ ಸಿಗುತ್ತೆ ಅದಲ್ಲ. ಒಂದು ನಿರ್ದೇಶಕರು ಏನ್ ಕತೆ ಮಾಡ್ತಾರೆ ಆ ಕತೆಗೆ ನಾವು ಸೂಟ್ ಆಗ್ತೀವಿ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದು ಕ್ಯಾರೆಕ್ಟರ್ಗೆ ಏನ್ ಬೇಕೋ ಅದಷ್ಟಿದ್ರೆ ಸಾಕು. ಬಟ್ ಸುಮ್ಮನೆ ಭ್ರಮೆನಲ್ಲಿ ನಾವೇನೋ ಹಂಗಿದ್ರೆ ಚಾನ್ಸ್ ಸಿಗುತ್ತೆ ಹಿಂಗಿದ್ರೆ ಚಾನ್ಸ್ ಸಿಗುತ್ತೆ ಅದೆಲ್ಲ ನಿಜವಾಗ್ಲೂ ಸುಳ್ಳು. ಓಕೆ, ಉದಯ ಸೂರ್ಯ ಸಿನಿಮಾದಲ್ಲೂ ಕೂಡ ಇವಾಗ ಹೆಣ್ಮಕ್ಳ ಮೇಲೆ ಜಾಸ್ತಿ ಇದನ್ನ ಮಾಡಿದ್ದಾರೆ. ಅದಕ್ಕೆ ಏನ್ ಹೇಳ್ತೀರಾ ನೀವು? ನಿಮ್ಮ ಡೈರೆಕ್ಟರ್ ಬಗ್ಗೆ ನಮ್ಮ ಡೈರೆಕ್ಟರ್ ಆಕ್ಚುಲಿ ಓಕೆ ಅಂದ್ರೆ ಇವಾಗ ಲೈಫಲ್ಲಿ ಎಲ್ರಿಗೂ ಲವ್ ಆಗುತ್ತೆ. ಲವ್ ಆಗಲ್ಲ ಅಂತ ಏನಿಲ್ಲ. ನನಗೂ ಆಗಿರ್ಬೋದು, ತನು ಪ್ರಸಾದ್ ಅವ್ರಿಗೂ ಆಗಿರ್ಬೋದು, ನಮ್ಮ ಡೈರೆಕ್ಟರ್ಗೂ ಆಗಿರ್ಬೋದು. ಆದ್ರೆ ಪ್ರೀತಿ ಆದಾಗ ಒಬ್ರಿಗೆ ಪ್ರೀತಿ ಸಿಹಿ ಅನ್ಸುತ್ತೆ, ಮತ್ತೊಬ್ರಿಗೆ ಪ್ರೀತಿ ಕಹಿ ಅನ್ಸುತ್ತೆ. ಯಾರಿಗೆ ಲವ್ ಸಕ್ಸಸ್ ಆಗುತ್ತೋ ಅವ್ರಿಗೆ ಪ್ರೀತಿ ಚೆನ್ನಾಗೇ ಅನ್ಸುತ್ತೆ. ಅವರು ಪ್ರೀತಿ ಬಗ್ಗೆ ತುಂಬಾ ಚೆನ್ನಾಗೇ ಹೇಳ್ತಾರೆ, ಪಾಸಿಟಿವ್ ಆಗೇ ಹೇಳ್ತಾರೆ. ಅದೇ ಒಬ್ರು ಯಾರೋ ಲವ್ ಫೇಲ್ಯೂರ್ ಆಗಿರೋ ಹತ್ರ ಹೋಗ್ಬಿಟ್ಟು ನೀವು ಪ್ರೀತಿ ಬಗ್ಗೆ ಹೇಳಿದ್ರೆ ಏನ್ ಹೇಳ್ತಾರೆ ಹೇಳಿ? ಪ್ರೀತಿ ಹಂಗೆ ಹಿಂಗೆ, ಪ್ರೀತಿ ನಂಬಾರ್ದು, ಪ್ರೀತಿ ಮಾಡಿದವರು ಹಾಳಾಗ್ ಹೋಗ್ತಾರೆ, ಉದ್ಧಾರ ಆಗಲ್ಲ, ಈ ತರ ಎಲ್ಲ ಹೇಳ್ತಾರೆ. ಸೊ ಹೆಂಗೆ ಅಂದ್ರೆ ಅವ್ರ ಲೈಫ್ ಅಲ್ಲಿ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಆಗಿರುತ್ತೋ ಅದನ್ನ ಇಟ್ಕೊಂಡು ಪ್ರೀತಿ ಬಗ್ಗೆ ಮಾತಾಡ್ತಾರೆ. ಬಟ್ ಹಂಗಂತ ನಮ್ ಡೈರೆಕ್ಟರ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಅಲ್ಲ, ಗೊತ್ತಿಲ್ಲ, ಆಗಿರ್ಲಬಹುದು ಆಗಿಲ್ದೇನೋ ಇರ್ಬೋದೇನೋ. ಬಟ್ ಆದ್ರೆ ಒಂದ್ ಕತೆ ಎರಡೂ ರೀತಿ ನಡೆಯುತ್ತಲ್ವಾ ಇನ್ಸಿಡೆಂಟ್. ಇವಾಗ ಸೋಷಿಯಲ್ ನಾವೇನ್ ಸಮಾಜದಲ್ಲಿ ನೋಡುವಾಗ ಲವ್ ಫೇಲ್ಯೂರ್ ಆಗಿರೋದು ಉಂಟು, ಲವ್ ಸಕ್ಸಸ್ ಆಗಿರೋದು ಉಂಟು. ಸಕ್ಸಸ್ ಆದವ್ರಿಗೆ ಪ್ರೀತಿ ಮೇಲೆ ಕೋಪ ಬಂದು ಮಾತಾಡ್ತಾರೆ, ಆ ರೀತಿ ಇರ್ಬೋದು. ಮ್ಯಾಮ್, ಈಗ ಸಿನಿಮಾದಲ್ಲಿ ಬಿಟ್ಟು ಬೋಲ್ಡ್ ಅಂತ ಕ್ಯಾರೆಕ್ಟರ್ ತಕ್ಕಂಗೆ ಬೋಲ್ಡ್ ಗುಡ್ ಬಂದು ಹೋಗುತ್ತೆ. ಸೊ ಪರ್ಸನಲ್ ಆಗು ಬೋಲ್ಡ್ ಇದ್ದಾಗ ಸಿನಿಮಾ ರಂಗದಲ್ಲಿ ಒಂದಷ್ಟು ಟಾಕ್ ನಡೀತಾ ಇದೆ, ಹೀರೋಯಿನ್ಸ್ ಇದೇ ತರ ಇದ್ರೆ ಮಾತ್ರ ಬರೋದು ಸಿನಿಮಾ ರಂಗಕ್ಕೆ ಅಂತ. ಅದು ಹೌದಾ ಅಂತ? ಹೌದು, ಆಕ್ಚುಲಿ ಈ ತರ ಟಾಕ್ಸ್ ನಾವು ತುಂಬಾ ಕೇಳಿದೀವಿ. ನಾವು ನಮ್ ಕಿವಿಗೂ ತುಂಬಾ ಈ ತರ ಮಾತುಗಳು ಬಿದ್ದಿದೆ. ಬಟ್ ಆದ್ರೆ ನನ್ನ ಎಕ್ಸ್ಪೀರಿಯನ್ಸ್ ನಾನು ನಿಮ್ಗೆ ಅವಾಗ್ಲೇ ಹೇಳ್ದೆ. ಸೊ ಎಲ್ಲಾನು ಕೂಡ ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವೇನ್ ಬಟ್ಟೆ ಹಾಕ್ತಿವಿ ಅಥವಾ ನಾವ್ ಯಾವ ರೀತಿ ನಮ್ಮನ್ನ ನಾವು ತೋರಿಸ್ಕೊತೀವಿ ಅಪ್ ಟು ನಮಗ್ ಬಿಟ್ಟಿದ್ದದು, ಆಯ್ತಾ. ಬಟ್ ಆದ್ರೆ ಕೆಲವು ಕಡೆ ಹೇಳ್ತಾರೆ ಈ ತರ ಫುಲ್ ಬೋಲ್ಡ್ ಆಗಿದ್ರೆ ಅವಕಾಶ ಸಿಗುತ್ತೆ ಇಂಡಸ್ಟ್ರಿನಲ್ಲಿ ಅಂತ. ಬಟ್ ನನ್ಗದು ಆ ತರ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಯಾಕೆಂದ್ರೆ ನಾನು ಅಷ್ಟೊಂದು ಬೋಲ್ಡ್ ಇದೀನಿ ಅಂತಲ್ಲ, ಪಾತ್ರ ಅಂತ ಬಂದಾಗ ಆ ಕ್ಯಾರೆಕ್ಟರ್ಗೆ ಏನ್ ಕಾಸ್ಟ್ಯೂಮ್ಸ್ ಬೇಕೋ ಅದನ್ನ ಹಾಕಕ್ ರೆಡಿ ಇರ್ತೀನಿ. ಬಟ್ ಆದ್ರೆ ನಂದು ಕೆಲವೊಂದು ಲಿಮಿಟೇಷನ್ಸ್ ಇರುತ್ತೆ. ಈ ತರ ಫುಲ್ ಎಕ್ಸ್ಪೋಸ್ ಆಗೋ ತರದ ಬಟ್ಟೆ ನಾನು ಹಾಕಲ್ಲ ಅನ್ನೋ ತರ. ಬಟ್ ಹಾಕ್ತಿವಿ ಅನ್ನೋ ಹೀರೋಯಿನ್ಸ್ ಅವ್ರಿಗೆ ಬಿಟ್ಟಿದ್ದದು ಅಷ್ಟೇ. ಹಾ, ಅದೇ ಬೋಲ್ಡ್ ಬಂದ್ರೆ ಅದಕ್ಕೂ ಲಿಮಿಟೇಷನ್ ಇರುತ್ತೆ ನಾನು ಹೇಳಿದ ಪ್ರಕಾರ. ಸೊ ನಾನು ಬೋಲ್ಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ, ಇಲ್ಲ ಅಂತಲ್ಲ. ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾಡಬೇಕು ಅಷ್ಟೇ, ಅದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಆ್ಯಂಡ್ ಬೋಲ್ಡ್ ಆಗಿ ಮಾಡಿದ್ರೇ ಚಾನ್ಸ್ ಕೊಡ್ತೀವಿ ಅದೆಲ್ಲ ಆ ಥರ ನಾನು ಯಾವತ್ತೂ ಫೇಸ್ ಮಾಡಿಲ್ಲ. ಬಿಕಾಸ್ ನಾನು ಮಾಡ್ಕೊಂಡು ಬಂದಿರೋದು ಎರಡೂ ಕೂಡ ಇದಾಗಿ ಮಿಕ್ಸ್ ಆಗಿದೆ. ಸಿನಿಮಾದಲ್ಲಿ ಹುಡುಗಿರ್ನ ಸ್ವಲ್ಪ ಬ್ಲೇಮ್ ಮಾಡಿ ತೋರಿಸಿದ್ದಾರೆ ಡೈರೆಕ್ಟ್ರು. ಅಂದರೆ ಪ್ರೀತಿ ವಿಷಯದಲ್ಲಿ ಹುಡುಗರು ಮೋಸ ಆಗ್ತಾರೆ, ಹುಡುಗಿಯರು ಚೀಟ್ ಮಾಡ್ತಾರೆ ಅಂತ. ಆದರೆ ನಿಮ್ಮ ಪ್ರಕಾರ ನಿಜವಾದಲ್ಲಿ ಬಾಯ್ಸ್ ತುಂಬ ಮೋಸ ಆಗ್ತಾರೆ, ಗರ್ಲ್ಸ್ ಮೋಸ ಆಗ್ತಾರೆ ಅಂದರೆ ನಿಮ್ದು ಓನ್ ಒಪಿನಿಯನ್ ಹೇಳಿ, ಸಿನಿಮಾ ಬಗ್ಗೆ ಹೇಳಿಬಿಡಿ. ನೀವು ಯಾರಿಗಾರು ಮೋಸ ಮಾಡಿ? ಯಾರಿಗೂ ಮೋಸ ಮಾಡಿಲ್ಲ, ನನಗೂ ಯಾರು ಮೋಸ ಮಾಡಿದ್ದಾರೆ ಅಂತ ಹೇಳಕ್ಕೂ ನಾನು ಇಷ್ಟಪಡಲ್ಲ. ಹೇಳಿದ್ನಲ್ಲ, ಸಮ್ ಸಿಚುವೇಶನ್ಸ್ ಆಗ್ಬೋದೇನೋ ಅಷ್ಟೇ. ಮೇಡಮ್, ನಿಮ್ಮ ಪ್ರಕಾರ ಹೇಳಿ ಅಂತ ಏನಿಲ್ಲ. ಆಕ್ಚುಲಿ ಹುಡುಗ ಹುಡುಗಿ ಇಬ್ರು ಮೋಸ ಹೋಗ್ತಾರೆ, ಓಕೆನಾ. ಯಾರು ನೀವ್ ಯಾಕೆ ತಕ್ಕಿದ್ರಿ? ಮಾತಾಡಿ. ಹುಡುಗ ಹುಡುಗಿ ಇಬ್ರು ಮೋಸ ಹೋಗ್ತಾರೆ. ಯಾರು ಅತಿಯಾಗಿ ಪ್ರೀತಿ ಮಾಡ್ತಾರೆ ಅವ್ರಿಗೆ ಮೋಸ ಅಂತೂ ಹಾಗೆ ಆಗುತ್ತೆ. ಇದು ಆಲ್ರೆಡಿ ಎಲ್ಲರಿಗೂ ಗೊತ್ತಿರೋ ವಿಷಯ. ಅಂಡ್ ಈ ವಿಷಯನ ನಾನು ಡೈರೆಕ್ಟರ್ಗೆ ಕೇಳಿದೆ. ನನ್ನ ಶಾರ್ಟ್ ನಡಿಬೇಕಾದ್ರೆ ನಾನು ಕೇಳಿದೆ, ಯಾಕೆ ಸರ್ ಬರೀ ಹುಡುಗಿರ್ನ ಮಾತ್ರ ಬ್ಲೇಮ್ ಮಾಡ್ತಿದ್ದೀರಾ ಇದರಲ್ಲಿ ಅಂದಿದ್ದಕ್ಕೆ. ಮೇಡಮ್, ನನ್ನ ಓನ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರು. ನನಗೆ ಗೊತ್ತಿಲ್ಲ, ನಮ್ಮ ಡೈರೆಕ್ಟರ್ ಬಂದಾಗ ನೀವು ಕೇಳ್ಕೊಳ್ಳಿ ಏನ್ ಎಕ್ಸ್ಪೀರಿಯನ್ಸ್ ಅಂತ. ಡೈರೆಕ್ಟರ್ಗೆ ಅಂತಲ್ಲ, ಎಲ್ಲರಿಗೂ ಒಂದು ಲವ್ ಎಕ್ಸ್ಪೀರಿಯನ್ಸ್ ಇದ್ದೇ ಇರುತ್ತೆ.
ಎಲ್ಲರೂ ಇಲ್ಲಿ ಕೂತಿರೋ ಎಲ್ಲರಿಗೂ ಒಂದು ಫೇಲ್ಯೂರ್ ಅನ್ನೋದು ಆಗೇ ಆಗಿರುತ್ತೆ. ಅದರಿಂದಾನೇ ನೀವು ಇವತ್ತು ಈ ಸ್ಟೇಜಿಗೆ ಬರಕ್ ಸಾಧ್ಯ. ನಿಮ್ಮ ಫೇಲ್ಯೂರ್ ಬಗ್ಗೆ ಹೇಳಿ ಮೇಡಮ್. ಸರ್ ಅದೇ ನಾನು ಹೇಳಿದಾಗ ಎಲ್ಲರಿಗೂ ಒಂದು ಫೇಲ್ಯೂರ್ ಅನ್ನೋದು ಇದ್ದೇ ಇರುತ್ತೆ ಸರ್. ಈ ಸಿನಿಮಾದಲ್ಲಿ ನನ್ನ ಪಾತ್ರ ಚೀಟ್ ಮಾಡುವಂಥದ್ದು, ಹುಡುಗನ್ಗೆ ಮೋಸ ಮಾಡುವಂಥದ್ದು, ಓಕೆನಾ. ರಿಯಲ್ ಲೈಫಲ್ಲಿ ನಾನು ತುಂಬ ಪ್ರಾಂಪ್ಟ್ ಆಗಿದ್ದೀನಿ. ಪ್ರಾಂಪ್ಟ್ ಆಗಿ ಒಬ್ಬರನ್ನ ಪ್ರೀತಿ ಮಾಡಿದೆ, ಓಕೆ ಫೈನ್, ಎಲ್ಲರಿಗೂ ಆಗೋ ಥರನೇ ಆಗಿದೆ. ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಇಷ್ಟಪಡಲ್ಲ. ಸೊ ಇದೇ ಥರ ಎಲ್ಲ ಹುಡುಗಿರ್ಗೂ ಆಗಿರುತ್ತೆ. ಆ್ಯಂಡ್ ನಮ್ಮ ಸಿನಿಮಾ ನೋಡಿದ ತಕ್ಷಣ ನಾವು ಏನೋ ಹುಡುಗಿರ್ಗೆ ಬ್ಲೇಮ್ ಮಾಡಿದ್ದೀವಿ ಅಂದ್ಬಿಟ್ಟು ಬರೀ ಹುಡುಗಿರೇ ಕೆಟ್ಟದಂತ ತೋರಿಸ್ಕೊಳ್ಳೋದಕ್ಕೆ ನಾವು ಒಪ್ಕೊಳ್ಳಲ್ಲ. ಆಸ್ ಎ ಹೀರೋಯಿನ್ಸ್ ನಾವು ಒಪ್ಕೊಳ್ಳೋದೇ ಇಲ್ಲ. ಹಾಗೆ ಅದೇ ಥರ ಎಲ್ಲ ಹುಡುಗಿರು ಚೀಟ್ ಮಾಡಲ್ಲ, ಪ್ರಾಂಪ್ಟ್ ಆಗು ಇರ್ತಾರೆ. ಓಕೆ ಥ್ಯಾಂಕ್ ಯು.